ಪ್ರಿಯಾ ಮತ್ತೆ ವಿಕ್ರಮ್ ಇಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ. ಈಗ ಅವಳು ಮದ್ವೆ ಆದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಆಸೆ ಪಟ್ಟಿರ್ತಾಳೆ. ಸೊ ಇದೇ ವಿಷಯನ ವಿಕ್ರಮ್ ಹತ್ರ ಹೇಳಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಕರೆದ್ರೆ ಅವನು ಈಗ ಅದಕ್ಕೆ ದೇವಸ್ಥಾನ ಪಕ್ಕದಲ್ಲೇ ಇದೆ ಅಲ್ವಾ, ಸೊ ಅದಲ್ದೆ ಆಸೆ ಪಟ್ಟಿರೋದು ನೀನು, ಅದಕ್ಕೆ ನೀನ್ ಒಬ್ಳೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂತ ಹೇಳ್ತಾನೆ. ಸೊ ಇವಳು ಸಿಟ್ಟಿಂದ ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ತಾಳೆ. ನೆಕ್ಸ್ಟ್ ಈಗ ವಿಕ್ರಮ್ಗೋಸ್ಕರ ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ. ಸೊ ಅಲ್ಲ ಅವಳು ಕಿಚನ್ ಅಲ್ಲಿ ವಿಕ್ರಮ್ ಜೊತೆ ರೊಮ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಅವಳು ವಿಕ್ರಮ್ ನ ಪದೇ ಪದೇ ಕರಿತಾನೆ ಇರ್ತಾಳೆ. ಬಟ್ ಅವಳು ಅನ್ಕೊಳ್ಳೋದೇ ಒಂದು, ಬಟ್ ಅಲ್ಲಿ ಆಗೋದೇ ಇನ್ನೊಂದು. ಅವನು ಈಗ ಬಂದವನೇ ಏನ್ ಒಂದೇ ಸಮಾನ ಹೆಸರಿಟ್ಟು ಕರಿತಾನೆ ಇದೆಯಾ, ನಿನಗೆ ಅಡಿಗೆನ ಮಾಡೋದಕ್ಕೆ ಬರೋದಿಲ್ವಲ್ಲ ಅಂತದಲ್ಲಿ ಕಿಚನ್ ಅಲ್ಲಿ ಇಟ್ಕೊಂಡು ನನಗೆ ಯಾಕೆ ತೊಂದ್ರೆ ಕೊಡ್ತಿದ್ಯಾ ಅಂತ ಬೈದ್ ಬಿಡ್ತಾನೆ. ಅವಳು ಈಗ ಅದಕ್ಕೆ ನನಗೆ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ, ಆದ್ರೂ ಕೂಡ ನಿನಗೋಸ್ಕರ ಅಡಿಗೆ ಮಾಡ್ತಿದ್ದೀನಿ ಅಲ್ವಾ, ಏನಕ್ಕೆ ನಾನ್ ನಿನ್ನ ಆಸೆ ಪಟ್ಟು ಮದುವೆ ಮಾಡ್ಕೊಂಡೆ, ನೀನ್ ನನಗೆ ಚಿಕ್ಕ ಚಿಕ್ಕ ಆಸೆಗಳನ್ನು ಕೂಡ ಪೂರ್ತಿ ಮಾಡ್ತಿಲ್ಲ ಅಂತ ಹೇಳ್ಬಿಡ್ತಾಳೆ. ಅಲ್ಲಿಂದ ಸ್ವಲ್ಪ ಹೊತ್ತಿಗೆ ಪ್ರಿಯ ಫ್ರೆಂಡ್ ಈಗ ಕಾಲ್ ಮಾಡಿ ಹೇಗಿದ್ಯಾ ಅಂತ ಕೇಳ್ತಾಳೆ. ಅವಳು ಈಗ ಅದಕ್ಕೆ ವಿಕ್ರಮ್ ತುಂಬಾ ಚೇಂಜ್ ಆಗಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಫ್ರೆಂಡು ಈಗ ಮದುವೆ ಆದಾಗ ಸ್ವಲ್ಪ ದಿನ ಹಾಗೇನೆ ಇರುತ್ತೆ, ನಿನಗೆ ಕೆಲ್ಸಕ್ಕೆ ಹೋಗೋ ಆಪ್ಷನ್ ಬೇರೆ ಇದೆಯಲ್ವಾ, ಸೊ ಕೆಲ್ಸಕ್ಕೆ ಹೋಗು ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆಗಲ್ಲಿಗೆ ವಿಕ್ರಮ್ ಬಂದು ನಿಜ ಹೇಳು, ನೀನ್ ನೆಕ್ಸ್ಟ್ ಜೊತೆ ತಾನೇ ಮಾತಾಡ್ತಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಈಗ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದು, ನೀನೇನು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಸಂದೇಹ ಪಡ್ತಿದ್ಯಾ ಅಂತ ಕೇಳ್ತಾಳೆ. ಹಾಗೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ವಿಷಯನ ವಿಕ್ರಮ್ ಹತ್ರ ಹೇಳ್ತಾಳೆ. ಅದಕ್ಕೆ ಅವನು ಈಗ ನೀನೇ ಕೆಲ್ಸಕ್ಕೆ ಹೋಗೋದ್ ಬೇಡ, ನಾವು ಬೇಬಿ ಬಗ್ಗೆ ಪ್ಲಾನ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಈಗ ವಿಕ್ರಮ್ಗೆ ನಾನ್ ಸ್ಟಾಪ್ ಆಗಿ ಫೋನ್ ಕಾಲ್ ಬರ್ತಾನೆ ಇರುತ್ತೆ. ಆ ಕಾಲ್ ಈಗ ಪ್ರಿಯಾ ರಿಸೀವ್ ಮಾಡಿದ ತಕ್ಷಣ ಆ ಕಡೆಯಿಂದ ಒಂದ್ ಹುಡುಗಿ ಈಗ ನಾವ್ ಯಾವಾಗ್ಲೂ ಮೀಟ್ ಮಾಡೋ ಪ್ಲೇಸಿಗೆ ಬಂದ್ಬಿಡು ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಪ್ರಿಯಾಗೂ ಈಗ ಸಿಟ್ ಬಂದು, ನಾನ್ ನಿನ್ನ ಹೆಂಡತಿಲಿ ಇರ್ಬೇಕಾದ್ರೆ ಇನ್ನೊಂದು ಹುಡುಗಿ ಜೊತೆ ಸುತ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಈಗ ಮೊದಲಿಗೆ ಆಫೀಸ್ ಫ್ರೆಂಡ್ ಅಂತ ಹೇಳಿ ಅದನ್ನ ಮುಚ್ಚಿಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾನೆ. ಆಮೇಲೆ ಓಪನ್ ಆಗ್ಬಿಟ್ಟು ಈ ಕಾಲದಲ್ಲಿ ಅಫೇರ್ ಇಟ್ಕೊಳ್ಳೋದೆಲ್ಲ ಕಾಮನ್ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಪ್ರಿಯಾನು ಈಗ ನಾನ್ ಇನ್ನೊಬ್ಬ ಜೊತೆ ಅಫೇರ್ ಇಟ್ಕೊಂಡ್ರೆ ನಿನ್ಗೆ ಓಕೆನಾ ಅಂತ ಕೇಳ್ತಾಳೆ. ಅದಕ್ಕೆ ವಿಕ್ರಮ್ ಕೂಡ ನನಗೆ ಓಕೆ ಅಂತ ಹೇಳ್ಬಿಡ್ತಾನೆ. ನೆಕ್ಸ್ಟ್ ಮಿನಿಟ್ ಪ್ರಿಯಾ ಈಗ ತಾಳಿನ ಕಿತ್ತೆಸ್ತು ಅಲ್ಲಿಂದ ಹೋಗ್ಬಿಡ್ತಾಳೆ. ಅಲ್ಲಿಂದ ಸ್ವಲ್ಪ ತಿಂಗಳುಗಳಲ್ಲೇ ಪ್ರಿಯಾ ಈಗ ಅವನಿಗೆ ಡೈವರ್ಸ್ ಕೊಟ್ಟು ಇನ್ನೊಂದ್ ಮದ್ಬೇಕು ಅಂತ ಹೇಳಿ ರೆಡಿ ಆಗ್ಬಿಟ್ಟಿರ್ತಾಳೆ. ಈ ವಿಷಯನೆಲ್ಲ ಅವಳು ಸೆಕೆಂಡ್ ಮ್ಯಾರೇಜ್ ಆಗ್ತಿರೋ ಗುರು ಅನ್ನೋ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾಳೆ. ಈಗ ಅವಳು ನನಗೆ ನನ್ನ ಮನೆಯಲ್ಲಿ ಇರೋದಕ್ಕೆ ಒಂಥರ ಆಗ್ತಾ ಇದೆ, ಅದಕ್ಕೆ ಸೆಕೆಂಡ್ ಮ್ಯಾರೇಜ್ಗೆ ಓಕೆ ಹೇಳ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಗುರುನು ಕೂಡ ನಾನು 32 ವರ್ಷ ಆದ್ರೂ ಕೂಡ ಮದ್ವೆ ಆಗಿಲ್ಲ, ಇದು ಊರವರಿಗೆಲ್ಲ ಗೊತ್ತಾಗಿ ಅವರು ಒಂಥರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು, ಅದಕ್ಕೆ ಸೆಕೆಂಡ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಓಕೆ ಹೇಳ್ದೆ ಅಂತ ಹೇಳ್ತಾನೆ. ಅಲ್ಲಿಂದ ಇಬ್ರು ಕೂಡ ಖುಷಿಯಿಂದಲೇ ಮದುವೆ ಮಾಡ್ಕೊಳ್ತಾರೆ. ಈಗ ಅವ್ರಿಬ್ರು ಮದ್ವೆ ಆಗಿ 1 ವರ್ಷ ಕೂಡ ಆಗೋಗ್ಬಿಡುತ್ತೆ. ಮದ್ವೆ ಆದ್ಮೇಲೆ ದೊಡ್ಡವ್ರು ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಮಗುನೇ ಅಲ್ವಾ. ಅದಕ್ಕೇನೆ ಅವ್ರ ಅಮ್ಮನೂ ಈಗ ಪ್ರಿಯಾ ಹತ್ರ ಅಳಿಯನಿಗೆ ಏಜ್ ಬೇರೆ ಆಗೋಯ್ತಲ್ವಾ, ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿಯಾನು ಕೂಡ ಅವ್ರ ಅಮ್ಮನಿಗೆ ಬೈದ್ಬಿಟ್ಟು ಕಾಲ್ನ ಕಟ್ ಮಾಡ್ಬಿಡ್ತಾಳೆ. ಆದ್ರೆ ಅವ್ರಿಬ್ರು ಮಾತಾಡ್ತಿರೋದನ್ನ ಗುರು ಕೇಳಿಸ್ಕೊಂಡ್ಬಿಟ್ಟಿರ್ತಾನೆ. ಆಕ್ಚುಲಿ ಅವ್ರಿಬ್ರು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ರೆಡಿ ಆಗ್ತಾ ಇರ್ತಾರೆ. ಆದ್ರೆ ಅವ್ರ ಅಮ್ಮ ಆತರ ಮಾತಾಡ್ದನ್ ಕೇಳಿಸ್ಕೊಂಡು ಇವನ್ ಅಪ್ಸೆಟ್ ಆಗ್ಬಿಡ್ತಾನೆ. ಗುರುನು ಈಗ ಪ್ರಿಯಾ ಹತ್ರ ಅಮ್ಮ ಹೇಳಿದ್ದು ಕರೆಕ್ಟೇ, ನಾನ್ ನಿನ್ನ ಸಂತೋಷ ನೋಡ್ಕೊಳದಕ್ಕೆ ಆಗ್ತಾ ಇಲ್ಲ, ಸೊ ನೀನ್ ಬೇಕಾದ್ರೆ ಇನ್ನೊಂದ್ ಮದ್ವೆ ಅಂತ ಹೇಳ್ತಾನೆ ಅಷ್ಟೇ. ಪ್ರಿಯಾನು ಕೂಡ ಟೆನ್ಷನ್ ಆಗಿ ಬೈದ್ ಬಿಡ್ತಾಳೆ. ನಾನಿವಾಗ ಪ್ರೆಗ್ನೆಂಟ್ ಆಗಿದ್ದೀನಿ, ಅದೇ ವಿಷಯನ ದೇವಸ್ಥಾನಕ್ಕೆ ಹೋಗಿ ಹೇಳ್ಬೇಕು ಅಂತ ಇದ್ದೆ, ಎಲ್ಲಾನು ಹಾಳು ಮಾಡ್ಬಿಟ್ಟೆ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಗುರುನು ಕೂಡ ಅಪ್ಪ ಆಗ್ತಿದ್ದೀನಿ ಅಂತ ಹೇಳಿ ಫುಲ್ ಖುಷಿ ಆಗ್ಬಿಡ್ತಾನೆ.